ಆರೋಗ್ಯಕ್ಕೆ ಆಯುರ್ವೇದದಲ್ಲಿ ಒಂದು ಮಾತು. ಮೂಳೆ ಸವೆತದ ಲಕ್ಷಣಗಳೇನು? ಬಹಳಷ್ಟು ಜನ ಅಂದ್ಕೊಂಡಿದ್ದೀವಿ ಜಾಯಿಂಟ್ ಪೇನ್ ಬರ್ತವೆ ಅಂತ. ಸೊ ಜಾಯಿಂಟ್ ಪೇನ್ಗಳು ಅದು ಸಂಧಿ, ಅದಕ್ಕೆ ಸಾಕಷ್ಟಿದೆ. ಕೇವಲ ಮೂಳೆ ಅಷ್ಟೇ ಇಲ್ಲ, ಮೂಳೆಗಳಿದೆ, ಲಿಗಮೆಂಟ್ಗಳಿದೆ, ಸೈನೋವಿಯಲ್ ಫ್ಲೂಯಿಡ್ ಎಲ್ಲ ಇದೆ, ಸೈನೋವಿಯಲ್ ಮೆಂಬ್ರೇನು ಇದೆ. ಅದು ಬೇರೆ ತೊಂದರೆ. ಮೂಳೆ ಸವೆತ, ವಾಸ್ತವದ ಮೂಳೆ ಸವೆತದ ಲಕ್ಷಣ ಏನು ಅಂದರೆ, ಇವತ್ತಿದು ಯಾಕೆ ಇಂಪಾರ್ಟೆಂಟ್ ಅಂದರೆ ಹೆಚ್ಚಿನ ಜನರಿಗೆ ಮೂಳೆ ಸವೆತ ಇದೆ. ಮೊಟ್ಟ ಮೊದಲ ಲಕ್ಷಣ ಆಯಾಸ ಆಗುವಂಥದ್ದು. ನಾನು ಹಿಂದೆ ಏನು ಕೆಲಸ ಮಾಡ್ತಿದ್ನೋ ಅದಕ್ಕಿಂತ ಕಡಿಮೆ ಮಟ್ಟದಲ್ಲಿ ನನ್ನ ಕಡೆಯಿಂದ ಕೆಲಸ ಮಾಡೋಕ್ಕಾಗ್ತಾ ಇದೆ ಅನ್ನೋದು ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ ನಿದ್ದೆ ಬರಲ್ಲ. ಸೊ ನಿದ್ದೆ ಬರಲ್ಲ ಯಾಕೆಂದರೆ ಹೀಟ್ ಆಗಿರ್ತದೆ, ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗಿದಾಗ ಮೂಳೆ ಸವೆಯಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿದ್ದೆ ಬರಲ್ಲ, ಸುಮ್ಮನೆ ಅಲರ್ಟ್ ಆಗಿಬಿಡ್ತಿರ್ಬೇಕು ಮಧ್ಯರಾತ್ರಿ ಎಲ್ಲ. ಇದು ಎರಡನೇ ಲಕ್ಷಣ. ಮೂರನೇದು, ನಿಮ್ಮ ಶರೀರ ನಿಮಗೆ ಭಾರ ಅನಿಸುತ್ತೆ. ನೀವು ತೂಕ ಹೆಚ್ಚಾಗದೇ ಇದ್ದರೂ ಕೂಡ ಶರೀರ ಭಾರ ಅನಿಸುತ್ತೆ. ಯಾಕೆಂದರೆ ದೇಹೋರ್ಧ್ವತಾಧಾರಣಂ ಅಸ್ಥಿಹಿ ಅಂತ ಆಯುರ್ವೇದ ಹೇಳಿದೆ. ಅಂದರೆ ದೇಹವನ್ನು ಹಿಡಿದು ನೆಟ್ಟು ನಿಲ್ಲಿಸಿರೋದು ಅಸ್ಥಿಧಾತು ಅಂತ. ಇದನ್ನು ಹಿಡಕ ಆಗ್ತಿಲ್ಲ ಅಂತ ಅಸ್ಥಿಧಾತು ತನ್ನ ಕೆಲಸವನ್ನು ಕಡಿಮೆ ಮಾಡ್ಕೊಂಡಿದೆ. ಅದರ ಅರ್ಥ ಏನು? ದೇಹವನ್ನು ಬಿಗಿಯಾಗಿ ಹಿಡಿಯೋಕ್ಕಾಗ್ತಿಲ್ಲ, ಅದರ ಅರ್ಥ ಮೈ ಭಾರ ಆಗ್ತಾ ಇದೆ ಅಂತ. ಸೊ ಮೈ ಭಾರ ಆಗ್ತಾ ಇದೆ, ಸಣ್ಣ ಕೆಲಸ ಮಾಡಿದಾಗಲೂ ಅಥವಾ ನಿತ್ಯದ ಕೆಲಸಕ್ಕೆ ಆಯಾಸ ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಈ ಮೂರು ಲಕ್ಷಣ ಇದ್ವು ಅಂದರೆ ಮೂಳೆ ಸವೆತ ಅಂತ ಅರ್ಥ. ಮೂಳೆ ಸವೆತಕ್ಕೆ ಕ್ಯಾಲ್ಸಿಯಂ ಮಾತ್ರೆ ಅಲ್ಲ, ಶುದ್ಧವಾದ ಆಯುರ್ವೇದ ಡಾಕ್ಟರ್ನ ಕಂಡ್ರೆ ಮೂಳೆ ಸವೆತಕ್ಕೆ ನಿಜವಾದ ಪರಿಹಾರವನ್ನು ಒದಗಿಸ್ಕೊಡ್ಬೋದು.